ಡಾಕ್ಟರ್ ಎಂ.ಸಿ. ಸುಧಾಕರ್ ಸರ್ ಅವರು ಹಾಗೂ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಸರ್ ಅವರು ಈ ಸ್ನಾತಕೋತ್ತರ ಕೇಂದ್ರವನ್ನು ಉದ್ಘಾಟನೆ ಮಾಡಿದ್ದಾರೆ. ಆಧುನಿಕ ತಂತ್ರಜ್ಞಾನವುಳ್ಳಂಥ ವಿನೂತನವಾದ ಶೈಕ್ಷಣಿಕ ಕೋರ್ಸ್ಗಳನ್ನು ನಾವು ವಿಶ್ವವಿದ್ಯಾಲಯದಲ್ಲಿ ಆರಂಭಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. PG ಸೆಂಟರ್ ಉದ್ಘಾಟನೆ ಈ ಕಾರ್ಯಕ್ರಮಕ್ಕೆ ನಾವು ಸೇರಿದ್ದೇವೆ. ಇದರಲ್ಲಿ ಬಾಗ್ಲೂರು ಸರ್ಕಲಿಂದ ಬೂದ್ಗೆರೆ ರೋಡು ಮಧ್ಯದಲ್ಲಿ ಬಹಳ ಹಾಳಾಗಿದೆ. ಅದನ್ನು ಒಂದು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಮಾಡುವಂಥ ಕೆಲಸ, ಅದಕ್ಕೂ ಕೂಡ ಇವತ್ತು ಬುದ್ಧಿ ಪೂಜೆ ಮಾಡಿದ್ದೇವೆ. ಬಾಗ್ಲೂರಿಂದ ಬೂದ್ಗೆರೆಗೆ ಹೋಗ್ತಕ್ಕಂಥ ರೋಡು ಹಾಳಾಗಿರೋದನ್ನು ಸರಿಪಡಿಸುವಂಥದ್ದು. ಹಾಗೆ ಪೊಲೀಸ್ ಸ್ಟೇಷನಿಂದ ಆ ಕಡೆ ಹೂನಾಯ್ಕನಹಳ್ಳಿ ರೋಡು, ಈಗ ಅದರಲ್ಲೂ ಕೂಡ ತುಂಬಾ ಮನೆಗಳು ಬಂದ್ಬಿಟ್ಟಿದ್ದಾವೆ, ಚೌಲ್ಟ್ರಿನೂ ಬಂದ್ಬಿಟ್ಟಿದೆ, ಅಲ್ಲೂ ಕೂಡ ಓಡಾಟ ಬಹಳ ಇದೆ. ಸೊ ಆ ರೋಡು ಹಿಂದೆ ಮಾಡಿಸಿದ್ವಿ, ಅದು ಹಾಳಾಗಿತ್ತು. ಈಗ ಅದನ್ನ ಮತ್ತೆ ಹೊಸದಾಗಿ ಮರು ನಿರ್ಮಾಣ ಮಾಡುವಂತಹದ್ದು, ಅದನ್ನು ಕೂಡ ಸುಮಾರು 1,20,00,000 ರೂಪಾಯಿ ವೆಚ್ಚದಲ್ಲಿ ಅದನ್ನು ಇವತ್ತು ಬುದ್ಧಿ ಪೂಜೆ ನೆರವೇರಿಸಿದ್ದೇವೆ. 2 ಕೋಟಿ ರೂಪಾಯಿ ವೆಚ್ಚದಲ್ಲಿ, 2 ಕೋಟಿ ರೂಪಾಯಿ ವೆಚ್ಚದಲ್ಲಿ. ಹಾಗೆ ಕೃಷ್ಣ ಮೆಡೋಸ್ ಹೋಗ್ತಕ್ಕಂಥ ರಸ್ತೆ, ಅದನ್ನು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದನ್ನು ಕೂಡ ಬುದ್ಧಿ ಪೂಜೆಯನ್ನು ನೆರವೇರಿಸಿದ್ದೇವೆ. ಅದರ ಜೊತೆಗೆ ಈಗ ಅಲ್ಲಿ ಏನು PG ಸೆಂಟರ್ ಉದ್ಘಾಟನೆ ಮಾಡಿದ್ದೇವೆ, ಅಲ್ಲಿ ಹೊಸದಾಗಿ 10 ರೂಮ್ಸು ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿದೆ, ಅದನ್ನು ಕೂಡ ಉದ್ಘಾಟನೆ ಮಾಡಿದ್ದೇವೆ. ಸೊ ಇವತ್ತು ಬಾಗ್ಲೂರು ಊರು ಲಿಮಿಟ್ಸಲ್ಲಿ 8 ಕೋಟಿ ರೂಪಾಯಿನ ಕಾಮಗಾರಿಗಳಿಗೆ ನಾವು ಇವತ್ತು ಪೂಜೆಯನ್ನ ನೆರವೇರಿಸಿರ್ತಕ್ಕಂಥದ್ದು, 8 ಕೋಟಿ ರೂಪಾಯಿನ ಅಭಿವೃದ್ಧಿ ಕಾಮಗಾರಿಗಳಿಗೆ. ಸೊ ಅದರ ಜೊತೆಗೇನೆ ಇವತ್ತು ಮುಖ್ಯವಾಗಿ ಅಂದರೆ PG ಸೆಂಟರು ಉದ್ಘಾಟನೆ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ನೆರವೇರಿಸಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಹೋದ ವರ್ಷ ಜಕ್ಕೂರಿನಲ್ಲಿ ಒಂದು ಡಿಗ್ರಿ ಕಾಲೇಜನ್ನು ಸ್ಟಾರ್ಟ್ ಮಾಡಿದ್ದೇವೆ. ಡಿಗ್ರಿ ಕಾಲೇಜು ಜಕ್ಕೂರಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ. ಅದು ನಗರ ಪ್ರದೇಶಕ್ಕೆ, ಆ ಭಾಗದಲ್ಲಿ ಸಾಮಾನ್ಯ ಜನ ಯಾರು ಪ್ರೈವೇಟ್ ಕಾಲೇಜುಗಳಲ್ಲಿ ಬಹಳ ದುಬಾರಿ ಫೀಸ್ ಕೊಟ್ಟು ಹೋಗಕ್ಕೆ ಆಗೋದಿಲ್ಲ ಅಂಥವರಿಗೆ ಸರ್ಕಾರದ ಡಿಗ್ರಿ ಕಾಲೇಜ್ ಇದ್ರೆ ಅನುಕೂಲ ಆಗುತ್ತೆ ಅಂತೇಳಿ ಜಕ್ಕೂರಿನಲ್ಲಿ ಈಗಾಗಲೇ ಒಂದು ಡಿಗ್ರಿ ಕಾಲೇಜನ್ನು ಸ್ಟಾರ್ಟ್ ಮಾಡಿದ್ದೇವೆ. ಅದನ್ನು ನಮಗೆ ಮಂಜೂರು ಮಾಡಿಕೊಟ್ಟಂಥವರು ಕೂಡ ಡಾಕ್ಟರ್ ಸುಧಾಕರ್ ಅವರು, ಮಾನ್ಯ ಉನ್ನತ ಶಿಕ್ಷಣ ಸಚಿವರು. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಕೇಂದ್ರವನ್ನು ಈ ದಿನ ಬಾಗಲೂರಿನಲ್ಲಿ ಉದ್ಘಾಟನೆ ಮಾಡಿದ್ದೇವೆ. ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ.ಸಿ. ಸುಧಾಕರ್ ಸರ್ ಅವರು ಹಾಗೂ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಸರ್ ಅವರು ಈ ಸ್ನಾತಕೋತ್ತರ ಕೇಂದ್ರವನ್ನು ಉದ್ಘಾಟನೆ ಮಾಡಿದ್ದಾರೆ. ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ನಾವು ವಿಶ್ವವಿದ್ಯಾಲಯದ ವತಿಯಿಂದ MCA ಮತ್ತು MCOM ಕೋರ್ಸ್ಗಳನ್ನು ಆರಂಭಿಸಿದ್ದೀವಿ. ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ BCom BCA ಜೊತೆಗೆ ಇನ್ನೂ ಅನೇಕ ಉದ್ಯೋಗ ಆಧಾರಿತ ಕೋರ್ಸ್ಗಳನ್ನು ಈ ಸ್ನಾತಕೋತ್ತರ ಕೇಂದ್ರದಲ್ಲಿ ಆರಂಭಿಸಬೇಕು ಅನ್ನುವಂಥ ಯೋಜನೆ ಇದೆ. ಹಾಗೂ ಈ ಭಾಗದಲ್ಲಿ ನಮಗೆ ವಿಶ್ವವಿದ್ಯಾಲಯಕ್ಕೆ ಒಂದು 20 ಎಕರೆ ಜಮೀನನ್ನು ನೀಡಿದ್ದಲ್ಲಿ ಅದರಲ್ಲಿ ಸುಸಜ್ಜಿತವಾದ ಸ್ನಾತಕೋತ್ತರ ಕೇಂದ್ರವನ್ನು ಆರಂಭಿಸಲಾಗುವುದು ಅನ್ನೋದನ್ನು ಮಾನ್ಯ ಕಂದಾಯ ಸಚಿವರಿಗೆ, ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಮತ್ತು ವಿಶ್ವವಿದ್ಯಾಲಯದಿಂದ ಮನವಿ ಮಾಡಿದ್ದೇವೆ. ಅದನ್ನು ಈಗಾಗಲೇ ನೀಡುವಂಥ ಪ್ರಕ್ರಿಯೆ ಚಾಲನೆಯಲ್ಲಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಪರವಾಗಿ ಈ ಭಾಗದಲ್ಲಿ ಒಂದು ಅತ್ಯುನ್ನತವಾದ ಆಧುನಿಕ ತಂತ್ರಜ್ಞಾನವುಳ್ಳಂಥ ವಿನೂತನವಾದ ಶೈಕ್ಷಣಿಕ ಕೋರ್ಸ್ಗಳನ್ನು ನಾವು ವಿಶ್ವವಿದ್ಯಾಲಯದಲ್ಲಿ ಆರಂಭಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಈಗಾಗಲೇ ಪ್ರಾರಂಭ ಆಗಿದೆ, ಕ್ಲಾಸಸ್ ಸ್ಟಾರ್ಟ್ ಆಗಲ್ಲ, 2 ತಿಂಗಳಾಗಿದೆ. ಮುಂದಿನ ವರ್ಷಗಳಲ್ಲಿ ಹೊಸ ಕೋರ್ಸ್ಗಳನ್ನು ಆರಂಭಿಸ್ತೇವೆ. ಉದ್ಯೋಗ ಆಧಾರಿತ
ಶಿಕ್ಷಣ ಕ್ರಮಗಳನ್ನು ಮಾತ್ರ ಮಾಡ್ತಾ ಇದ್ದೀವಿ. ನಾವು ಅನೇಕ ಸಂಸ್ಥೆಗಳ ಜೊತೆ ಒಡಂಬಡಿಕೆ ಮಾಡಿಕೊಂಡು ಯಾವ ಒಂದು ಕ್ಷೇತ್ರದಲ್ಲಿ ಉದ್ಯೋಗ 100ಕ್ಕೆ 100ರಷ್ಟು ಖಾತ್ರಿ ಇರುತ್ತೆ ಅಂಥ ಕೋರ್ಸ್ಗಳನ್ನ ಮಾತ್ರ ಆರಂಭಿಸ್ತಾ ಇದ್ದೀವಿ.